ಧಾರವಾಡದಲ್ಲಿ ಬಿರುಗಾಳಿ ಮಳೆ, ನೆಲಕಚ್ಚಿದ ವಿದ್ಯುತ್ ಕಂಬ ಆ್ಯಂಡ್ ಮರ. ಅಧಿಕಾರಿಗಳ ನಡೆಗೆ ಜನ ಹಿಡಿಶಾಪ. ಧಾರವಾಡದಲ್ಲಿ ಕಳೆದ ಮಂಗಳವಾರ ಸಂಜೆ ಬಿರುಗಾಳಿ ಸಹಿತ ಮಳೆಗೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿದ್ದು, ಮರ ಹಾಗೂ ವಿದ್ಯುತ್ ಕಂಬ ನೆಲಕಚ್ಚಿ ಸಂಚಾರ ಅಸ್ತವ್ಯಸ್ತ ಉಂಟು ಮಾಡಿದೆ. ಆದರೆ ಅಧಿಕಾರಿಗಳ ನಡೆಗೆ ಸ್ಥಳೀಯ ನಿವಾಸಿಗಳು ಹಿಡಿಶಾಪ ಹಾಕಿದ್ದಾರೆ. ಧಾರವಾಡ ನಗರದ ಮೆಹಬೂಬ್ ನಗರದ ಆನಂದ ನಗರದ ಮುಖ್ಯ ರಸ್ತೆಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ವಿದ್ಯುತ್ ಕಂಬ ಸೇರಿ ಬೃಹತ್ ಮರ ರಸ್ತೆಗೆ ಅಡ್ಡಲಾಗಿ ನೆಲಕಚ್ಚಿದ್ದು, ಮಂಗಳವಾರ ಕಳೆದ ಬುಧವಾರ ಬಂದರೂ ತೆರವು ಕಾರ್ಯಾಚರಣೆಗೆ ಮುಂದಾಗದಿರುವುದು ಜನತೆ ಹಿಡಿಶಾಪ ಕಾರಣವಾಗಿದೆ. ಅರಣ್ಯ ಇಲಾಖೆ, ಹೆಸ್ಕಾಂ ಹಾಗೂ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕನಿಷ್ಠ ಸಮಸ್ಯೆ ಅವಲೋಕಿಸದೇ ಇರುವುದು ಸ್ಥಳೀಯ ನಿವಾಸಿಗಳ ಆಕ್ರೋಶಗೊಂಡಿದ್ದಾರೆ. ವಿದ್ಯುತ್ ಲೈನ್ಗಳು ರಸ್ತೆಯ ಮೇಲೆ ಬಿದ್ದಿದ್ದು, ಒಂದು ವೇಳೆ ವಿದ್ಯುತ್ ಪ್ರಸರಿಸಿದರೆ ಆಗುವ ಅನಾಹುತಕ್ಕೆ ಹೊಣೆ ಯಾರು ಎಂಬ ಪ್ರಶ್ನೆಯನ್ನ ಜನತೆ ಮಾಡುವಂತಾಗಿದೆ. ಈ ಕೂಡಲೇ ಆಗಿರುವ ಅವಾಂತರ ಸ್ಥಳಕ್ಕೆ ಅಧಿಕಾರಿಗಳ ಒಂದು ಸಮಸ್ಯೆ ಪರಿಹಾರಕ್ಕೆ ಜನ ಒತ್ತಾಯಿಸುತ್ತಿದ್ದಾರೆ.